ದಿನಮಾನದಲ್ಲಿ ವಿದ್ಯಾರ್ಥಿಗಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಊಟ ಅಡಿಗೆ ಬಡಿಸಿ 10-15 ಹುಡುಗರನ್ನ ಮನೆಯಲ್ಲಿ ಜೋಪಾನ ಮಾಡ್ತಾರಂದ್ರೆ ಒಬ್ಬ ಶಿಕ್ಷಕನಾದವನಿಗೆ ಇವತ್ತು ನಾವು ಹೇಳ್ತೀವಲ್ಲ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ, ಎಕ್ಸಲೆಂಟ್ ಟೀಚರ್ಸ್ ಅಂತ. ಎಂಡೇಂಜರ್ಡ್ ಸ್ಪೀಶೀಸ್ ಅಂದ್ರೆ ಒಬ್ಬ ಶಿಕ್ಷಕ ಹೇಗಿರ್ಬೇಕು, ಜೀವನೋತ್ಸವ ಹೇಗಿರ್ಬೇಕು ನೋಡ್ರಿ. ನಾವು ಅವರಿಂದ ಕಲಿಯೋದು ಭಾಳ. ನಾನು ಹಾಗೆ ಕೇಳಿದೆ, ಸರ್ ಡೇಟ್ ಆಫ್ ಬರ್ತ್ 61, ನಮ್ಗಿಂತ 5-6 ವರ್ಷ ಮೊದಲ ಬಂದಾರಿ ಪೃಥ್ವಿ ಮೇಲೆ, ನಿಮಗೆ ಕೆಲಸ ಭಾಳ ಅವಶ್ಯಕ, ಅದಕ್ಕೆ ಲೋಕ ಬಂದಾರಿ ಅಂದೆ ನಾನು. ಭಗವಂತ ನಮ್ಮ ಭೂಮಿ ಮೇಲೆ ಯಾಕೆ ಕಳಿಸ್ತಾನಂದ್ರೆ ನಿಂದು ರೂಲ್ ಐತಿ, ಏನೋ ಒಂದು ಕೆಲಸ ಐತಿ ಅದಕ್ಕೆ ಕಳಿಸಿರ್ತಾನೆ. ಹೋಗಲಿ ಭೂಮಿ ಮೇಲೆ ಏನಾದರೂ ಮಾಡ್ಕೊಂಡು ಬಾ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅಂತ ಕಳಿಸಿರ್ತಾನೆ. ಅಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳು ಏನಿದಾರಲ್ಲ, ನಿಮ್ಮದು ಒಂದು ಪರ್ಪಸ್ ಐತಿ, ಇಲ್ಲಿ ಏನೋ ಒಂದು ಪರ್ಪಸ್ ಐತಿ, ಅದಕ್ಕೆ ಕಳಿಸಿರ್ತಾನೆ. ಆ ಪರ್ಪಸ್ ಅನ್ನ ವಿತ್ ಸ್ಯಾಟಿಸ್ಫ್ಯಾಕ್ಟರ್, ವಿತ್ ಕಂಟೆಂಟ್ಮೆಂಟ್ ನಾವು ಪೂರೈಸಬೇಕು. ಯಾವುದೋ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಅವ್ರ ತಾಯಿ ಹೇಳ್ತಿದ್ರು, ನಿನಗೆ ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ನೀನು ಮ್ಯಾಥಮೆಟಿಕ್ಸ್ ಬರೋದಿಲ್ಲ, ನೀವು ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ಪುಸ್ತಕದಾಗ ಬರ್ದಾಳ. ರವೀಂದ್ರನಾಥ್ ಟ್ಯಾಗೋರ್ದಲ್ಲಿ ಒಂದು ಪೊಯೆಟಿಕ್ ಹಾರ್ಟ್ ಇತ್ತು. ಯಾಕೆ ಗಣಿತ ಬರಲಿಲ್ಲ ಅಂದ್ರೆ ಏನಾಯ್ತು ಮಗ್ಗ, ರವೀಂದ್ರನಾಥ್ ಹೇಳ್ತಾರೆ, ನಾನು ಒಳ್ಳೆ ಕಲೆಯ ಸಾಹಿತ್ಯ ಆಗ್ಬೇಕಂತ ಗೀತಾಂಜಲಿ ಕೊಟ್ಟರು, ನೊಬೆಲ್ ಪ್ರೈಸ್ ಬಂತು. ಅಂದ್ರೆ ನೀವೆಲ್ಲ ಕಲಾವಿದರಿದ್ದಾರೆ. ಕಲೆ ಅದು ಹೃದಯದ ಭಾಷೆ. ಸೈನ್ಸ್ ತೆಲಿಂದ ಮಾತಾಡ್ಬೋದು, ಆದರೆ ಕಲೆ ಇದು ಹೃದಯದ ಭಾಷೆ. ನೀವೆಲ್ಲ ಕಲೆಯನ್ನು ಪ್ರೀತಿಸಿದವರು. ಅದಕ್ಕೆ ಅವರು ಇಂಗ್ಲಿಷ್ ಪ್ರೊಫೆಸರು, ಕನ್ನಡದಲ್ಲಿ ಅಷ್ಟು ಮಾಸ್ಟರ್ ಹೊಂದಿದ್ದಾರೆ. ಮುಖದಲ್ಲಿ ನಗೆ ಎಲ್ಲಿ ಕಾಣ್ತೈತೆ ಅಂದ್ರೆ ಅದು ಕಲೆಯಿಂದ ಸಾಧ್ಯ. ನಮ್ಮ ಸೈನ್ಸ್ ಮಂದಿ ನೋಡ್ರಿ, ಯಾವಾಗಲೇ ಕರೆಂಟ್ ಹೊಡೆದ ಕೈಗೆ ಇರ್ತೀವಿ ನಾವು. ಅದ್ರಾಗ ಫಿಸಿಕ್ಸ್ ಪ್ರೊಫೆಸರ್ ನೋಡ್ರಿ, ಒಂದು ಮನಿ ನಗುನೇ ಇಲ್ಲ. ನಮ್ಮ ಫಿಸಿಕ್ಸ್ ಕ್ಲಾಸ್ ಹೆಂಗೆ ಅಂತ ಗೊತ್ತಿತ್ತಂದ್ರೆ ವೆರಿ ಸ್ಟ್ರಿಕ್ಟ್, ಯಾವ ಮಿಸ್ಕಾಡಂಗಿಲ್ಲ. ಮಿಸ್ಕಾಡ್ದಾಗ ಒಂದು ಪ್ರಾಬ್ಲಮ್ ಕೇಳ್ಬಿಡೋದು, ಬಿಡಿಸ್ ಮಗ ನಾವು ನಗಸಂಗಿಲ್ಲ, ನಾವು ಬಿಡಿಸೋದು. ಏನೋ ಒಂದು ಕ್ವಶನ್ ಕೇಳೋದು, ವಾಟ್ ಈಸ್ ದ ಯೂನಿಟ್ ಆಫ್ ಅತಿ ಏನೋ ಒಂದು ಅಂದ್ಬಿಡೋದು. ಅವಂಗೂ ಇರ್ತದ, ಇವಂಗೂ ಇರ್ತೀವಿ, ಸೊಳ್ಳ ಡೆಫಿನೇಷನ್ ಹೋಗೋದು ಬಿಡೋದು. ಹಿಂಗಾಗಿ ಏನಾಗೈತಿ, ನಮ್ಮ ಸೈನ್ಸ್ ಕ್ಲಾಸ್ಗಳು ಏನಾಗ್ಯಾವ ಅಂದ್ರೆ ದೇರ್ ಇಸ್ ನೋ ವಾವ್, ನಗುದೇ ಇಲ್ಲ. ಕಡೆ ಮದುವೆ ಆದ್ರೂ ಸಹಿತ ಏನು ಮದುವೆ ಆಗ್ತೋ ಹೆಂಗ ಹಾಗೇತ್ ಬಿಡು ಅಂತ ಇರ್ತಾವ. ಅದರಾಗೂ ವಾವ ಇಲ್ಲ, ನಿಮ್ಗೆ ಎದರಾಗ ವಾವ. ಅದಕ್ಕೆ ಪ್ಲೀಸ್ ಲವ್ ಯುವರ್ ಸಬ್ಜೆಕ್ಟ್. ಎಸ್ ಸರ್, ನೀವೇನು ಇವತ್ತು ಪ್ರಬಂಧ ಸ್ಪರ್ಧೆ, ಎಸ್ಸೆ ರೈಟಿಂಗ್ ಎಂತ ಪವರ್ಫುಲ್, ಲಿಮಿಟೆಡ್ ವರ್ಡ್ಸ್ದಾಗ ಬರೀಬೇಕು. ಅದೊಂದು ಇಟ್ ಈಸ್ ಅನ್ ಆರ್ಟ್. ಪ್ರಬಂಧಗಳನ್ನು ಹೆಂಗೆ ಬರೀಬೇಕು. 2 ರಸಪ್ರಶ್ನೆ, ಕ್ವಶನ್ಸ್, ಹೆಂಗೆ ನಿಮ್ಮ ಮೈಂಡ್ ರೆಸ್ಪಾನ್ಸ್ ಮಾಡುತ್ತೆ, ಕ್ವಿಕ್ ತಟ್ಟನೆ ಉತ್ತರ ಹೇಳಬೇಕು, ಮೈಂಡ್ ಶಾರ್ಪ್ ಆಗುತ್ತೆ. ಸಮೂಹ ಗಾಯನ, ಟೀಮ್ ವರ್ಕ್ ಕಲಿಸ್ತೈತೆ. ಹೆಂಗೆ ಹೆಂಗೆ ನೋಡೋಣ. ಚರ್ಚಾ ಸ್ಪರ್ಧೆ, ಡಿಬೇಟ್, 1 ನೇಷನ್ 1 ಎಲೆಕ್ಷನ್, ಯು ಹ್ಯಾವ್ ಟು ಡಿಬೇಟ್ ಇಟ್. ಸಮೂಹ ನೃತ್ಯ ಸ್ಪರ್ಧೆಗಳು, ಚಿತ್ರಕಲಾ, ಆರ್ಟ್, ಎಲ್ಲ ಹೃದಯದ ಕಲೆಗಳು. ನಿಮ್ಮಲ್ಲಿ ಎಜುಕೇಶನ್ ಅಂದ್ರೆ ಬರೀ ಪರೀಕ್ಷೆ, ಡ್ರಿಫ್ಟಿಂಗ್ ಇನ್ಫಾರ್ಮೇಶನ್, ಒಮಿಟಿಂಗ್ ಅಲ್ಲ. ನಿಮ್ಮಲ್ಲಿ ಇರುವ ಕಲೆಯನ್ನು ಹೊರಗೆ ಸೂಚಿಸೋದು. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಐತೆ ಹಿಡನ್, ದಟ್ ಶುಡ್ ಬಿ ಎಕ್ಸ್ಪ್ಲೋರ್. ಅದಕ್ಕೆ ನಮ್ಮ ಕಲಾ ವಿಭಾಗದವರು ಒಂದು ಕಲಾ ವೈಭವ ಅಂತ ಹೇಳಿ ನಿಮ್ಮನ್ನೆಲ್ಲ ಕರೆಸಿದವರು. ತಾವು ಭಾಳ ಹೃದಯ ಬಿಚ್ಚಿ ತಮ್ಮ ಕಲೆಯನ್ನು ಎಕ್ಸ್ಪ್ರೆಸ್ ಮಾಡ್ರಿ. ದಟ್ ಈಸ್ ದಿ ಹಿಡನ್ ಟ್ಯಾಲೆಂಟ್. ಅದನ್ನು ಹೊರಗೆ ತರುವುದ ನಮ್ಮ ಎಜುಕೇಶನ್ ಸಿಸ್ಟಮ್ ಆಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ನಿಮಗೆಲ್ಲ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ರೋಬೋಟಿಕ್ ಲರ್ನಿಂಗ್, ಇದನ್ನು ಬೈಪಾಟ್ ಮಾಡುವ, ಇದನ್ನು ಬರೀ ಈ ಪರೀಕ್ಷೆದಾಗ ಬರೀ ಅದನ್ನು ಮಾಡುವ, ಇದನ್ನು ಮಾಡುವ, ಏನೇನೋ ಅಂತ ಹೇಳಿ ಏನೋ ಮಾಡೋದು ನಂಗೆ ಹೋಗ್ಯಾಕಿಟ್ಟಿದ್ವಿ. ನಿಮ್ಮನ್ನ ಶಿಕ್ಷಣದಲ್ಲಿ ಮಹಾನ್ ಕ್ರಾಂತಿ ಆಗಬೇಕು. ನಿಮ್ಮಲ್ಲಿ ಇರುವ ಕಲೆಯನ್ನು ಹೊರಗೆ ಸೂಚಿಸಬೇಕು ಅಂತ ಒಂದು ಪ್ಲಾಟ್ಫಾರ್ಮ್ ನಮ್ಮ ಮಹಾವಿದ್ಯಾಲಯಕ್ಕೆ ಮಾಡಿದ್ದೀವಿ. ತಾವೆಲ್ಲ ಆಗಮಿಸಿದ್ದೀವಿ. ಜೊತೆಗೆ ನಮ್ಮ ನೀಲ್ ವೈದ್ಯ ಸರ್ ಮಾತುಗಳು ಎಷ್ಟು ಸಂತೋಷ ಆತಂದ್ರೆ ನನಗೆ ನಿಜವಾಗಿ ನಾವು ಭಾಳ ಟೆನ್ಷನ್ದಾಗಿದ್ದೇವೆ. ರಿಲ್ಯಾಕ್ಸ್ ಅನಿಸ್ಬಿಟ್ಟು ಇಂಥ ಸರ್ ಇದ್ರೆ ಪೀರಿಯಡ್ ತಪ್ಪಿಸ್ತೀವ್ರಿ, ತಪ್ಸಕ್ಕೆ ಸಾಧ್ಯ ಐತೇನ್ರಿ ಹೇಳ್ರಿ. ಅಟೆಂಡೆನ್ಸ್ ಅವಶ್ಯಕತೆ ಇಲ್ಲ. ಅಟೆಂಡೆನ್ಸ್ ತೊಗೊಂಡೆ, ಬಯೋಮೆಟ್ರಿಕ್ ತೊಗೊಂಡೆ, ಇವು ಅವಶ್ಯಕತೆ ಇಲ್ಲ. ನನಗೆ ಅನಿಸ್ಬಿಟ್ಟು ನಾ ಎಜುಕೇಶನ್ ಮಿನಿಸ್ಟರ್ ಆದ್ರೆ ದರ್ ಇಸ್ ನೋ ಬಯೋಮೆಟ್ರಿಕ್ ಇಲ್ಲ, ಕಂಪಲ್ಸರಿ ಅಟೆಂಡೆನ್ಸ್ ಇಲ್ಲ, ಮತ್ತು ಪಗಾರ ಫಿಕ್ಸ್ ಇಲ್ಲ. ಚೆಕ್ ತೊಗೊಂಡು ಬರೋದು
ಒಂದು ವರ್ಷದ ಒಂದು ತಿಂಗಳು ಕೆಲಸ ಮಾಡಿ ನಾನು ಬರ್ಕೊಳ್ದು ನಾ ಏನು ಹೌ ಮಚ್ ಐ ಆಮ್ ಎಲಿಜಿಬಲ್, ನಾನು ಎಷ್ಟು ಯೋಗ್ಯ ಇದೇನೆ ಇವತ್ತು ಇಷ್ಟು ಪಗಾರ ತೊಗೊಳಕ್ಕೆ, ನಾನು ಚೆಕ್ ಬರ್ಕೊಳ್ಳೋದು ತೊಗೊಂಡು ಹೋಗೋದು. ಅಂದ್ರೆ ಅಷ್ಟೊಂದು ಫ್ರೀಡಮ್ ಬೇಕಾಗಿದೆ ಸರ್. ಇವೆಲ್ಲ ಫೋರ್ಸಿಬಲಿ ಕೆಲಸ ಮಾಡೋದಲ್ಲ. ಇವತ್ತು ಏನಾಗಿದೆ, ನಾವು ಲೇಬರ್ ವರ್ಕರ್ಸ್ ಅಂದ್ರೆ ನಮಗೆ ಬಯೋಮೆಟ್ರಿಕ್, ಲಾಗ್ ಶೇಪ್, ಅವ್ರ ಮೇಲೆ ಅವ್ರು ಇರ್ತಾರೆ, ಅವ್ರ ಮೇಲೆ ಅವ್ರು ಇರ್ತಾರೆ. ನಾವು ಫ್ರೀಡಮ್ ಕಳ್ಕೊಂಡೆ. ಅಕಾಡೆಮಿಕಲಿ ಫ್ಲೆಕ್ಸಿಬಿಲಿಟಿ ಇಲ್ಲ, ಅಕಾಡೆಮಿಕಲಿ ಫ್ರೀಡಮ್ ಇಲ್ಲ. ಹಿಂಗಾಗಿದೆ. ನಾನು ಎಜುಕೇಶನ್ ಮಿನಿಸ್ಟರ್ ಆಗೋದು ಆಪರೇಷನ್ ಬೇರೆ. ಅದಕ್ಕೆ ನೀವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ಒಂದು ಮಹಾನ್ ಕ್ರಾಂತಿ ಮಾಡೋಣ ಇವತ್ತು, ಶಿಕ್ಷಣದಲ್ಲಿ ಮಹಾನ್ ಕ್ರಾಂತಿ ಮಾಡೋಣ. ಯಾಕಂದ್ರೆ ದೇಶ ಪ್ರಗತಿ ಹೊಂದ್ತಾ ಇದೆ. ನನಗೆ ಬಹಳ ನೋವಿನ ಸಂಗತಿ ಸರ್, ನಾವು ಮಾತಾಡ್ತಾ ಇದ್ವಿ, ಮೊದಲ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ, ನಲಂದ ವಿಶ್ವವಿದ್ಯಾಲಯ ಬೇರೆ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಬರ್ತಾ ಇದ್ರು. ದುರ್ದೈವಶಾತು ನಮ್ಮ ಹುಡುಗರು ಬೇರೆ ದೇಶಕ್ಕೆ ಬರ್ತಾರೆ. ಇವತ್ತು ರೇಷಿಯೋ ಎಷ್ಟೈತೆ? 28:1. ಒಬ್ಬ ಫಾರಿನ್ ವಿದ್ಯಾರ್ಥಿ ನಮ್ಮಲ್ಲಿ ಬಂದ್ರೆ 28 ಹುಡುಗರು ಫಾರಿನ್ ಹೋಗ್ತಾ ಇದ್ದಾರೆ. ಎಲ್ಲಿ ತಪ್ತಾ ಇದ್ದೀವಿ? ವೇರ್ ಯು ಕಮಿಟ್ ರಾಂಗ್. ಟಾಪ್ 200 ಯೂನಿವರ್ಸಿಟಿಗಳಿಗೆ ನಮ್ಮ ಯೂನಿವರ್ಸಿಟಿಗಳು ಇಲ್ಲ. ಇವತ್ತು ನಾವೆಲ್ಲರೂ ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕಾಗಿದೆ. ಎಲ್ಲಿ ತಪ್ತಾ ಇದ್ದೀವಿ? ಯಾವ ನಲಂದ ವಿಶ್ವವಿದ್ಯಾಲಯ, ಯಾವ ತಕ್ಷ ವಿಶ್ವವಿದ್ಯಾಲಯ ಇದ್ವಲ್ಲ, ಈಗ ಯಾಕೆ ಹಿಂಗಾಗತ್ತೆ ಅವು ಅನ್ನೋದು ಒಂದು ಇಂಟ್ರಾಸ್ಪೆಕ್ಟ್ ನಾವು ನೀವು ಸಹಿತ ಮಾಡಬೇಕಾಗಿದೆ. ಬಹುಶಃ ಅನಿಲ್ ಸರ್ ಬಂದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ನೆಗೆಟಿವ್ ಥಾಟ್ಸನ್ನು ನಿಲ್ಲು ಮಾಡಿಬಿಟ್ಟು